ಸಾರಿಗೆ ಮುಷ್ಕರದ ಎಫೆಕ್ಟ್ ಸ್ಯಾಂಡಲ್ವುಡ್ನ ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ಅವ್ರಿಗೂ ಕೂಡ ತಟ್ಟಿರುವಂಥದ್ದು. ಈಗಾಗಲೇ ಈ ಒಂದು KSRTC ಬಸ್ ನಿಲ್ದಾಣದಿಂದ ಮಾದನಾಯಕನಹಳ್ಳಿಗೆ ಹೋಗಬೇಕಾಗಿತ್ತು. KSRTC ಬಸ್ ಇಲ್ಲದ ಕಾರಣಕ್ಕಾಗಿ ಈಗಾಗಲೇ ಕ್ಯಾಬಿನ ಮೊರೆ ಹೋಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರೇ ಇದ್ದಾರೆ. ಸರ್, ತಾವೀಗ ಎಲ್ಲಿಂದ ಎಲ್ಲಿಗೆ ಬಂದ್ರಿ, ಎಲ್ಲಿಗೆ ಹೋಗಬೇಕಾಗಿತ್ತು ಸರ್? ನಾವು ವೈಟ್ ಫೀಲ್ಡ್ ಹೋಗಿದ್ವಿ, ಅಲ್ಲಿಂದ ಬರ್ತಾ ಇದ್ವಿ, ಮೆಟ್ರೋದಲ್ಲಿ ಬಂದ್ವಿ, ಇಲ್ಲಿ ಇಳ್ದಿದ್ವಿ. ಟಿಫನ್ ಮಾಡಬೇಕು ಅಂದರೆ ಅದಕ್ಕೆ ಟಿಫನ್ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ಸರ್, KSRTC ಬಸ್ ಇಲ್ಲ, ಏನು ಹೇಳ್ತೀರಾ? ಅದೇ ತೊಂದರೆ ಆಗಿದೆ ಜನಗಳಿಗೆಲ್ಲ. ಸರ್, ತೊಂದರೆ ಆಗಿದೆ ಅಂತ ಹೇಳು. ಇಲ್ಲ, ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇದನ್ನ ಅವರು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಆ ಕಷ್ಟ ಎಲ್ಲ ಅವ್ರು ಬಂದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಮ್ಮೆ ಆಗದೆ ಇರೋ ಥರ ನೋಡ್ಕೊಳ್ಳಿ. ಈಗ ಮಾದನಾಯಕನಹಳ್ಳಿಗೆ ಹೆಂಗೆ ಹೋಗ್ತೀರಾ ಸರ್? ಈಗ ಬಸ್ ಇಲ್ಲ, KSRTC ಬಸ್ ಇಲ್ಲ, ಹೆಂಗೆ ಹೋಗ್ತೀರಾ? ಯಾವ್ದ್ರಲ್ಲಿ ಹೋಗ್ಬೇಕಂತಂದ್ರೆ ಸಿದ್ಧತೆ ಮಾಡ್ಕೊಂಡು? ಮೆಟ್ರೋದಲ್ಲಿ ಹೋಗ್ತೀವಿ. ಮೆಟ್ರೋ ಎಷ್ಟೊತ್ತಾಯ್ತು ಸರ್ ಇಲ್ಲಿಗೆ ಬಂದು ತಾವು? ನಾವು 1 ಗಂಟೆ ಆಯಿತು. 1 ಗಂಟೆ ಆಯಿತು. ಟಿಫನ್ ಮಾಡಿದ್ವಿ. ಇರ್ಲಿಲ್ವಲ್ಲ, ಬಸ್ ಇರ್ಲಿಲ್ವಲ್ಲ. ಸರಿ, ಅದಕ್ಕೆ ಬನ್ನಿ ಅಲ್ಲಿ ಕಾಫಿನಾರ ಕುಡಿಯೋಣ ಅಂತ ಅಂದರು. ಸರಿ ನಡಿಯಮ್ಮ ಅಂತ ಕಾಫಿ ಕುಡಿದು ಸರ್ ಬಂದು ತಾವು ಇಲ್ಲಿಗೆ ಬಂದು 1 ಅವರ್ ಆಯಿತು. ಎಲ್ಲ ಅನುಭವಿಸ್ಬೇಕು ಇವರೇ. ಇವೆಲ್ಲ ಕರೆಕ್ಟಾಗಿ ಆಗೋದ್ರೆ ಅದು ಸರಿ ಇಲ್ಲ. ಕಷ್ಟ ಸುಖ, ಬೇವು ಬೆಲ್ಲ ಎಲ್ಲ. ಈಗ BMTC ಬಸ್ ಇರಲಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಅಲ್ಲಿಂದ ಈಗ ವೈಟ್ ಫೀಲ್ಡ್ ಇಂದ ಮೆಟ್ರೋದಲ್ಲಿ ಏನೋ ಬಂದ್ರಿ. ಈಗ ಮಾದನಾಯಕನಹಳ್ಳಿ ಹೋಗಕ್ಕೆ ನಿಮಗೆ ಸಮಸ್ಯೆ ಆಗಿರುವಂಥದ್ದು. ಅಲ್ಲಿಗೇನೋ ಮೆಟ್ರೋ ಮತ್ತೊಂದು ವ್ಯವಸ್ಥೆ ಇಲ್ಲ. ಮೆಟ್ರೋ ಮತ್ತೆ ಯಾವುದು ವ್ಯವಸ್ಥೆ ಇಲ್ಲ. ಆದ್ರೂ ಕೂಡ ನಾವು ಹೋಗ್ಲೇಬೇಕು ತಾನೆ. ಯಾವುದಾದ್ರೂ ಒಂದು ಕ್ಯಾಬ್ ಮಾಡ್ಕೊತೀವಿ, ಹೋಗ್ತೀವಿ. ಇಷ್ಟೇ, ಇನ್ನೇನು ಇದು ಮಾಡೋಕ್ಕಾಗಲ್ಲ. ಕಳೆದ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಸಾರಿಗೆ ಬಸ್ಗಳಲ್ಲಿ ಓಡಾಡ್ತಾರೆ BMTC KSRTCಯಲ್ಲಿ. ಇವತ್ತು ಬಸ್ಗಳಿಲ್ಲ. ಪ್ರಯಾಣಿಕರು ನೀವೇ ನೋಡ್ತೀರಾ, ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಹೌದು, ಎದುರಿಸ್ತಾ ಇದ್ದಾರೆ, ಕರೆಕ್ಟು. ಈಗ ನಾನು ಅದಕ್ಕೆ ಇನ್ನೂ ಎಷ್ಟೊತ್ತು ಕಾಯಬೇಕು ಅಂತ ಅಂದರು. ಇರಿ ನೋಡೋಣ ಅದು ಯಾವುದೋ ಬರ್ತದೆ ಅಂತ ಅಂದರು. ನಿಂತಿದ್ದೀವಿ, ಇನ್ನೂ ಬರ್ತಾ ಇಲ್ಲ. ಆದ್ರೂ ಕಾಯ್ತೀವಿ. ಕಾದು ಸ್ವಲ್ಪ ಹೊತ್ತು ನೋಡಿ ಮುಂದಕ್ಕೆ ಪ್ರಯಾಣ ಮಾಡ್ತೀವಿ. ಧನ್ಯವಾದಗಳು. ಅಂದರೆ ಇವಿಷ್ಟು ಕೂಡ ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.